30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್. ವೀಕ್ಷಕರೇ, ಬೆಂಗಳೂರಲ್ಲಿ ಇದೀಗ ಸದ್ದು ಸುದ್ದಿ ಮಾಡ್ತಾ ಇರೋದು ಡ್ರಗ್ಸ್ ಮಾಫಿಯಾ. ಡ್ರಗ್ಸ್ ಮಾಫಿಯಾ ಬೆಂಗಳೂರಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇದೆ. ಅದರಲ್ಲೂ ಸ್ಯಾಂಡಲ್ವುಡ್ ಮಂದಿಗೆ ಡ್ರಗ್ಸ್ ಮಾಫಿಯಾದ ನಂಟಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಡ್ರಗ್ಸ್ ನಡೆಸ್ತಾ ಇದ್ದಾರೆ ಮಾಫಿಯಾ ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆದ್ರೂ ಕೂಡ ಎನ್ಸಿಬಿ ತಂಡ ಇದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದೆ. ಸೊ ಬೆಂಗಳೂರಲ್ಲಿ ಇನ್ನಷ್ಟು ಪ್ರಮುಖ ಸುದ್ದಿಗಳಿವೆ, ಅದನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಸ್ಯಾಂಡಲ್ವುಡ್ಗೆ ಮಾದಕ ಲೋಕದ ನಂಟಿದೆ ಅನ್ನೋ ಸುದ್ದಿ ಬೆಂಗಳೂರಲ್ಲಿ ಬಿಸಿ ಏರಿಸ್ತಾ ಇದೆ. ಎನ್ಸಿಬಿಗೆ ಸಿಕ್ಕಿಬಿದ್ದಿರೋ ನಶೆ ರಾಣಿ ಅನಿಕಾ ಅಂಡ್ ಗ್ಯಾಂಗ್ಗೆ ಸ್ಯಾಂಡಲ್ವುಡ್ ನಂಟಿರೋದು ಭಾರಿ ಸದ್ದು ಮಾಡ್ತಾ ಇದೆ. ಅನಿಕಾ ವಿಚಾರಣೆ ವೇಳೆ ಹಲವು ರಹಸ್ಯಗಳನ್ನ ಬಾಯ್ಬಿಟ್ಟಿದ್ದಾರಂತೆ. ಯಾವ್ಯಾವ ನಟ ನಟಿಯರು ಟಚ್ ನಲ್ಲಿದ್ರು ಅನ್ನೋದನ್ನ ಬಾಯ್ಬಿಟ್ಟಿದ್ದಾರಂತೆ. ಅದರಂತೆ ಪ್ರಸಿದ್ಧರಾಗಿರುವ 3 ನಟಿಯರು, 2 ನಟರು, ಸೀರಿಯಲ್ನ 3 ಕಲಾವಿದೆಯರು, ಗಣ್ಯ ವ್ಯಕ್ತಿಗಳ 4 ಮಕ್ಕಳು ಹಾಗೂ ಸಂಗೀತ ನಿರ್ದೇಶಕರೊಬ್ಬರು ದಂಧೆಯ ಆರೋಪಿಗಳ ಜೊತೆ ಒಡನಾಟವಿಟ್ಟುಕೊಂಡಿರೋದು ಡ್ರಗ್ಸ್ ಖರೀದಿಸ್ತಾ ಇದ್ದದ್ದು ಮಾಹಿತಿ ಬಯಲಾಗಿದೆ. ಅವರ ಮೇಲೆ ಎನ್ಸಿಬಿ ನಿಗಾ ವಹಿಸಿದೆ. ಮುಂದಿನ ದಿನಗಳಲ್ಲಿ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಕೂಡ ಇದೆ. ಬೆಂಗಳೂರಲ್ಲಿ ಡ್ರಗ್ಸ್ ಮಾಫಿಯಾದ ಪ್ರಕರಣದಲ್ಲಿ ಅಗದೆಷ್ಟು ಮತ್ತಷ್ಟು ಸ್ಫೋಟಕ ವಿಷಯಗಳು ಹೊರಬರ್ತಾ ಇವೆ. ಅನಿಕಾ ಜೊತೆ ಅನೂಪ್, ರಾಜೇಶ್, ರವೀಂದ್ರನ್ಗೆ ಎನ್ಸಿಬಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಿದ್ದಾರೆ. ಜರ್ಮನಿಯಿಂದ ಡ್ರಗ್ಸ್ ಬರ್ತಾ ಇದ್ದಿದ್ದು ಬಗ್ಗೆ ವಿಚಾರಣೆ ಕೂಡ ನಡೀತಾ ಇದೆ. ಈ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಆರೋಪಿ ಅನಿಕಾ ಹೇಳಿದ್ದಾಳಂತೆ. ಇನ್ನು ತನ್ನ ಗಂಡ ರೆಹಮಾನ್ ಡ್ರಗ್ಸ್ ತಂದುಕೊಡ್ತಿದ್ದ, ಅದನ್ನ ನಾನು ಮಾರಾಟ ಮಾಡ್ತಿದ್ವಿ ಅಂತ ನಶೆರಾಣಿ ಅನಿಕಾ ಹೇಳಿದ್ದಾರಂತೆ. ಸದ್ಯ ಮುಂಬೈ ಎನ್ಸಿಬಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಅನಿಕಾ ಗಂಡ ರೆಹಮಾನ್ ಇದ್ದು ವಿಚಾರಣೆ ತೀವ್ರಗೊಂಡಿದೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾಫಿಯಾ ಬಯಲಾಗ್ತಿದ್ದಂತೆ ಸ್ಯಾಂಡಲ್ವುಡ್ಗೆ ಮಾದಕ ಲೋಕದ ನಂಟಿದೆ ಅನ್ನೋ ಸುದ್ದಿ ಚಂದನವನದಲ್ಲಿ ಬಿಸಿ ಏರಿಸಿದೆ. ಹಲವು ನಟ ನಟಿಯರು ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಎನ್ಸಿಬಿ ಅಧಿಕಾರಿಗಳು ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಈ ಸಂಬಂಧ ಮಾತನಾಡಿದ ಡಿಜಿ ಮತ್ತು ಐಜಿಪಿ ಪ್ರವೀಣ್ ಸೂದ್, ಎನ್ಸಿಬಿ ಒಂದು ಕೇಂದ್ರ ತನಿಖಾ ಸಂಸ್ಥೆ. ಅವರು ಈಗಾಗಲೇ ತನಿಖೆ ನಡೆಸ್ತಾ ಇದ್ದು, ಅವರ ತನಿಖೆ ಬಳಿಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ತನಿಖೆ ನಡೆಸ್ತಾ ಇವೆ. ಯಾವ ಸ್ಯಾಂಡಲ್ವುಡ್ ಆಗ್ಲಿ ಬೇರೆ ವುಡ್ ಆಗ್ಲಿ ಬಿಡಲ್ಲ. ತಪ್ಪಿತಸ್ಥರು ಯಾರೇ ಶಿಸ್ತು ಕ್ರಮ ಕೈಗೊಳ್ತೀವಿ. ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ನಗರ ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನ ಕೊಟ್ಟಿದ್ದೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ರೀತಿಯಿಂದ ಡ್ರಗ್ಸ್ ಬಗ್ಗೆ ನಾವು ಬಹಳ ಸಖ್ತ ಕ್ರಮ ತಗೊಳ್ತೀವಿ. ಅದು ಯಾವುದು ವುಡ್ ಇರಲಿ, ಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಜನಸಾಮಾನ್ಯ ಇರಲಿ, ಸ್ಯಾಂಡಲ್ವುಡ್ ಇರಲಿ, ಯಾರು ಇದಕ್ಕೆ ಬಲಿ ಆಗಬಾರ್ದು, ಇದಕ್ಕೆ ಅಡಿಕ್ಟ್ ಆಗಬಾರ್ದು. ಅದಕ್ಕೆ ನಾವು ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾ ಸುದ್ದಿ ನನಗೂ ಗೊತ್ತಾಗಿದೆ ಅಂತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಡ್ರಗ್ಸ್ ಮಾಫಿಯಾ ನಾನು ನೋಡಿಲ್ಲ, ಇದ್ರೂ ಅದನ್ನ ತಳ್ಳಿ ಹಾಕುವಂತಿಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತೂಗಿ ಅಳಿಬೇಕು ಅಂತ ಶಿವರಾಜ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಲೀಡರ್ ಅಂದ ತಕ್ಷಣ ಏನೇನೋ ಮಾತನಾಡೋಕೆ ಆಗಲ್ಲ. ಡ್ರಗ್ಸ್ ನಶೆ ಅನ್ನೋದು ಅಂದಿನಿಂದಲೂ ಇದ್ದಿದ್ದೆ. ನಾನು ಯಾರನ್ನು ಟಾರ್ಗೆಟ್ ಮಾಡ್ತಿಲ್ಲ. ಫನ್ ಇರಬೇಕು, ಅದು ಜಾಸ್ತಿ ಆಗಬಾರ್ದು. ಡ್ರಗ್ ಮಾಫಿಯಾ ಚೈನ್ ಲಿಂಕ್ ಇದ್ದಂತೆ, ಆ ಲಿಂಕ್ ಬ್ರೇಕ್ ಆಗಬೇಕು, ಸತ್ಯ ಹೊರಗೆ ಬರಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿವರಾಜ್ ಕುಮಾರ್. ಅವಾಗ ಗೊತ್ತಿರೋರಿಗೆ ಎಲ್ಲ ಇತ್ತು, ಎಲ್ಲ ಇದೆ, ಎಲ್ಲ ನಡೀತಾ ಇರುತ್ತೆ. ಒಂದು ಒಳ್ಳೆತನ ಇರಬೇಕಂದ್ರೆ ಒಂದು ಕೆಟ್ಟತನ ಇರಲೇಬೇಕು. ಯಾವ್ದು ಬೇಕು ಅಂತ ನಾವು ಪಿಕಪ್ ಮಾಡ್ಬೇಕಷ್ಟೇ. ಯಾಕಂದ್ರೆ ಅದು ತಪ್ಪು ಅಂತ ಹೇಳಕ್ಕೆ, ತಪ್ಪು ಇಲ್ಲ ಅಂತ ಹೇಳಕ್ ನಾವ್ ಯಾರು. ಫನ್ ಅಂತ ಹೇಳ್ತಾರೆ, ಆ ಫನ್ನೇ ಒಂದು ವಿಪರೀತ ಆಗಬಾರ್ದು. ಒಂದೊಂದ ಹುಡುಕ್ತಾ ಹೋದ್ರೆ ಇದೆಲ್ಲ ಒಂದು ಚೈನ್ ಇದೆ, ಜಸ್ಟ್ ಚೈನ್ ನ ಬ್ರೇಕ್ ಮಾಡ್ಬೇಕು. ಯಾವಾಗ ಬ್ರೇಕ್ ಆಗುತ್ತೆ ಅಂದ್ರೆ ಸತ್ಯ ಹೊರಗೆ ಬರ್ಬೇಕಷ್ಟೇ. ನಮ್ಮ ಇಂಡಸ್ಟ್ರಿ ನಾನು ನೋಡಿಲ್ಲ, ಬಟ್ ಇದು ಬಂದಾದ್ಮೇಲೆ ನಾವು ಸುಳ್ಳು ಅಂತಾನು ಹೇಳಕ್ಕಾಗಲ್ಲ. ನಾನು ಅಕ್ಕಪಕ್ಕ ಇಂಡಸ್ಟ್ರಿ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲಮ್ಮ. ಯಾಕೆ ಅನ್ಲೆಸ್ ಗೊತ್ತಿದ್ರೆ ಮಾತಾಡ್ಬೇಕು. ಚಿತ್ರರಂಗಕ್ಕೆ ಡ್ರಗ್ಸ್ ಕಳಂಕದ ಬಗ್ಗೆ ನಟ ಉಪೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡ್ರಗ್ಸ್ ವಿಚಾರದ ಬಗ್ಗೆ ಕೇಳಿ ದಿಗ್ಭ್ರಮೆ ಆಯಿತು. ಸರಿಯಾಗಿ ಮಾಹಿತಿ ಸಿಗೋವರೆಗೂ ಮಾತನಾಡೋದು ಸರಿಯಲ್ಲ. ಪಾರ್ಟಿಗಳಲ್ಲಿ ಡ್ರಗ್ಸ್ ಹೇಗೆ ತಗೋತಾರೆ ಅನ್ನೋದು ನಮಗೆ ಗೊತ್ತೇ ಇಲ್ಲ. ನಾನು ಯಾವತ್ತೂ ನೋಡಿಲ್ಲ. ಸರಿಯಾದ ಮೂಲಗಳಿಂದ ಮಾಹಿತಿ ಬಂದ ಮೇಲೆ ಗೊತ್ತಾಗುತ್ತೆ ಅಂತ ಉಪೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಇದರ ಬಗ್ಗೆ ಸತ್ಯವಾಗಿ ಏನೂ ಗೊತ್ತಿಲ್ಲ, ಏನನ್ನೂ ನೋಡಿಲ್ಲ. ಯಾರು ಆರೋಪ ಮಾಡ್ತಿದ್ದಾರೆ ಅವರನ್ನೇ ಕೇಳಬೇಕು ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ನಾವು ಪಾರ್ಟಿಗಳಿಗೆ ಹೋಗ್ತೀವಿ ಅದು. ಬಟ್ ಇದೆಲ್ಲ ಭಾಳ ನನಗೆ ಒಂದು ಭಾಳ ದಿಗ್ಭ್ರಮೆ ಆಯ್ತು. ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಇದೆ ಅಂತ ನೋಡೋಣ. ಗೊತ್ತಿಲ್ಲ, ಅದು ಇಲ್ಲ, ನನಗೆ ಗೊತ್ತೇ ಆಗ್ತಿಲ್ಲ. ನನಗೆ ಪಾರ್ಟಿಗಳೆಲ್ಲ ಡ್ರಗ್ಸ್ ತೊಗೊತಾರೆ ಅನ್ನೋದೇ ನನಗೆ ಗೊತ್ತಾಗ. ಹೆಂಗೆ ತೊಗೊತಾರೆ, ಎಲ್ಲಿಂದ ತೊಗೊತಾರೆ, ಹೆಂಗೆ ಬರುತ್ತೆ, ಅದು ನನಗೆ ಅರ್ಥನೇ ಆಗ್ತಿಲ್ಲ. ನನಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಸ್ಯಾಂಡಲ್ವುಡ್ಗೂ ಡ್ರಗ್ ಮಾಫಿಯಾಗೂ ಯಾವುದೇ ಸಂಬಂಧ ಇಲ್ಲ ಅಂತ ನ್ಯೂಸ್ 18 ಕನ್ನಡಕ್ಕೆ ಸಂಗೀತ ನಿರ್ದೇಶಕ ಗುರು ಕಿರಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಯಾರೋ ಒಂದಿಬ್ರು ಮಾಡಿರಬಹುದೇನೋ, ಹಾಗಂತ ಇಡೀ ಸ್ಯಾಂಡಲ್ವುಡ್ ಅನ್ನೋದು ತಪ್ಪು ಅಂತ ಹೇಳಿದ್ದಾರೆ. ಯಾರಿಗೇ ಆಗ್ಲಿ ಇಂಥವರೇ ಡ್ರಗ್ಸ್ ಸೇವನೆ ಮಾಡ್ತಿದ್ದಾರೆ ಅಂದ್ರೆ ಪೊಲೀಸರಿಗೆ ಮಾಹಿತಿ ಕೊಡ್ಲಿ, ಅದು ಬಿಟ್ಟು ಸುಮ್ಮನೆ ಸ್ಯಾಂಡಲ್ವುಡ್ ಅಂತ ಹೇಳೋದು ತಪ್ಪು ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ಲ, ಈಗ ಅವರು ಏನು ಹೇಳ್ತಾರೆ ಅಂತ ಹೇಳ್ತಾರೆ, ಹೇಳಿಬಿಡ್ಬೇಕು. ಆ್ಯಕ್ಚುಲಿ ಟೋಟಲ್ ಹೇಳಿಬಿಡ್ಬೇಕು. ಯಾಕಂದರೆ ಸಿನಿಮಾ ಯಾವುದೋ ಇದ್ದಾರಂತೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಇದ್ದಾರಂತೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರಂತೆ, ಹೆಸರು ಯಾರ್ದು ಬರ್ತಾ ಇಲ್ವೇ? ಯಾರ್ದು ಹೆಸರು ಬಂದರೂ ಓಕೆ. ಇದು ಸುಮ್ಮನೆ ಗಾಳಿಯಲ್ಲಿ ಗಾಳಿ ಸುದ್ದಿ ಇಟ್ಕೊಂಡು ಯಾರನ್ನು ಇಟ್ಕೊಂಡು ಪಾಪ ಜನರಿಗೆ ಯಾರ್ಯಾರ ಮೇಲೆ ಡೌಟ್ ಅಲ್ವಾ? ಪ್ರಶಾಂತ್ ಸಂಬರಗಿ ಆರೋಪಕ್ಕೆ ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ ತಿರುಗೇಟು ಕೊಟ್ಟಿದ್ದಾರೆ. ರಘು ದೀಕ್ಷಿತ್ ಡ್ರಗ್ಸ್ ತೆಗೆದುಕೊಳ್ತಾರೆ ಅಂತ ಆರೋಪ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರೋ ರಘು ದೀಕ್ಷಿತ್, ನನಗೂ ಡ್ರಗ್ಸ್ಗೂ ಯಾವುದೇ ಸಂಬಂಧ ಇಲ್ಲ, ಅದನ್ನ ಊಹಿಸಿಕೊಂಡ್ರೆ ಭಯ ಆಗುತ್ತೆ. ನನ್ನ ಹೆಸರು ಕೇಳಿ ಬಂದಿದ್ದು ಬಹಳ ಬೇಸರವಾಗಿದೆ, ನೋವಾಗಿದೆ, ಜೊತೆಗೆ ಸಿಟ್ಟು ಕೂಡ ಬರ್ತಾ ಇದೆ. ನಾನು ಊಹಿಸಿರ್ಲಿಲ್ಲ ಇಂತಹ ಆರೋಪ ಬರುತ್ತೆ ಅಂತ ರಘು ದೀಕ್ಷಿತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ನನ್ನ ರಕ್ತದಲ್ಲಿ ಸಂಗೀತ ಇದೆ, ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಇಂತಹ ಆರೋಪಗಳು ಬಂದಿರೋದ್ರಿಂದ ನನ್ನ ಕರಿಯರ್ಗೆ ಸಮಸ್ಯೆ ಆಗತ್ತೆ, ನನ್ನ ಕೆಲಸಗಳಿಗೆ ತೊಂದರೆ ಆಗತ್ತೆ ಅಂತ ದೀಕ್ಷಿತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೂ ಡ್ರಗ್ಸ್ಗೂ ಸಂಬಂಧನೇ ಇಲ್ಲ, ಜೊತೆಗೆ ನಂಗೆ ಊಹೆನೂ ಮಾಡ್ಕೊಳಕ್ಕಾಗಲ್ಲ ಇಂಥದ್ದೊಂದು ಅಕ್ಯುಸೇಷನ್ ಬರುತ್ತೆ ಅಂತ. ಸೊ ಹಾಗಾಗಿ ವೆರಿ ಡೀಟೇಲ್ಡ್ ಸ್ಪಷ್ಟನೆ ಕೊಟ್ಟಾಗಿದೆ. ಇದುವರೆಗೆ ನಾನು ಯಾವತ್ತೂ ಡ್ರಗ್ಸ್ಗೆ ಸಂಬಂಧಪಟ್ಟಿದ್ದು ಎಂಥ ವಿಷಯಕ್ಕೂ ನಾನು ಇನ್ವಾಲ್ವ್ ಆಗಿಲ್ಲ. ಹಾಗಾಗಿ ಏನೇ ಇನ್ವೆಸ್ಟಿಗೇಷನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಇನ್ನು ಡ್ರಗ್ಸ್ ದಂಧೆಗೆ ಸಂಬಂಧಪಟ್ಟಂತೆ ಯುವ ನಟ ವಸಿಷ್ಠ ಸಿಂಹ ಮಾತನಾಡಿದ್ದು, ನಾನು ಕಳೆದ 8 ವರ್ಷಗಳಿಂದ ಚಿತ್ರರಂಗದಲ್ಲಿದ್ದೇನೆ, ಆದರೆ ಇದುವರೆಗೂ ಇಂಡಸ್ಟ್ರಿಯಲ್ಲಿ ಡ್ರಗ್ಸ್ ವ್ಯಸನದ ಬಗ್ಗೆ ಎಲ್ಲಿಯೂ ಕೇಳಿರಲಿಲ್ಲ, ನೋಡಿರಲಿಲ್ಲ. ಈ ಹಿಂದೆಯೂ ಈ ರೀತಿ ಊಹಾಪೋಹ ಹರಡಿತ್ತು, ಆದರೆ ಆ ಪ್ರಕರಣಗಳ ತನಿಖೆ ಎಲ್ಲಿವರೆಗೂ ಬಂತು, ಏನಾಯ್ತು ಅನ್ನೋದು ಇದುವರೆಗೂ ಗೊತ್ತಿಲ್ಲ. ಇದೇನಾದ್ರೂ ನಿಜವಾದಲ್ಲಿ ನಾರ್ಕೋಟಿಕ್ಸ್ ಬ್ಯೂರೋ, ಸಿಸಿಬಿ ಪೊಲೀಸ್ ಹಾಗೂ ಸರ್ಕಾರ ಕಟ್ಟುನಿಟ್ಟಿನ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಲಿ ಅಂತ ನಟ ವಸಿಷ್ಠ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೆ ಅನುಭವ ಇಲ್ಲದಾಗ ನಮಗಿದು ಲೇವಡಿ ಅನಿಸುತ್ತೆ ಅಥವಾ ಕ್ಷುಲ್ಲಕ ಅನಿಸುತ್ತೆ. ಅದು ಮಿತಿಮೀರಿ ಅದು ಯಾರಿಗಾರು ನಡೆದಿದ್ದಲ್ಲಿ, ಡ್ರಗ್ ಅಬ್ಯೂಸ್ ಆಗಿದ್ದಲ್ಲಿ ಅದು ಸೀರಿಯಸ್ ಥ್ರೆಟ್ಟು ಆಗುತ್ತೆ. ಅದು ಯಾರಿಗಾರು ಗೊತ್ತಿದ್ದಲ್ಲಿ, ಪತ್ತೆ ಹಚ್ಚಿದ್ದಲ್ಲಿ, ಅದರ ಅನುಭವ ಇದ್ದಲ್ಲಿ ಅಥವಾ ಅದನ್ನು ಕಂಡು ಬಂದಿದ್ದಲ್ಲಿ ಅದನ್ನು ಜುಡಿಷರಿಗೆ ಗಮನಕ್ಕೆ ತಂದು ಅದನ್ನು ಇಲ್ಲದೇ ಇರೋ ರೀತಿ ಮಾಡಬೇಕು. ಇದು ಹೊಣೆ ಅಥವಾ ಜವಾಬ್ದಾರಿ ಆಗುತ್ತೆ. ಸುಮ್ಮನೆ ಬ್ಲೇಮ್ ಗೇಮ್ ಮಾಡ್ತಾ ಊಹಾಪೋಹಗಳನ್ನ ಸೃಷ್ಟಿಸ್ತಾ ಇನ್ವೆಸ್ಟಿಗೇಷನ್ ಆ ಕಡೆ ಇನ್ವೆಸ್ಟಿಗೇಷನ್ನೂ ಆಗಬೇಕು, ಈ ಕಡೆ ಆಗಲೂಬಾರ್ದು ಅನ್ನೋ ರೀತಿ ಏನೋ ಒಂದು ಕ್ಯಾಟೋನ ವಾಲ್ ಥರ 2 ಗೋಡೆ ಮಧ್ಯ ದೀಪ ಇಟ್ಟಂಗೆ ಮಾತಾಡೋದ್ರಿಂದ ಅದು ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಲಿಂಕ್ ಸುದ್ದಿ ಭಾರಿ ಸುದ್ದಿ ಮಾಡ್ತಾ ಇದೆ. ಚಂದನವನದಲ್ಲಿ ನಶೆಯ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಇಂದ್ರಜಿತ್ ಲಂಕೇಶ್ ಹೇಳಿಕೆ ಬಳಿಕ ಮತ್ತಷ್ಟು ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಡ್ರಗ್ಸ್ ದಂಧೆ ಬಯಲಿಗೆ ಬರ್ತಿದ್ದಂತೆ ಯುವ ನಟ ಪವನ್ ಅನ್ನೋರು ಮದುವೆ ಮುರಿದು ಬೀಳ್ತಾ ಇದೆಯಂತೆ. ಇಂದ್ರಜಿತ್ ಹೇಳಿಕೆಯಿಂದ ಮದುವೆಗೆ ಕಷ್ಟ ಆಗ್ತಿದೆ, ವೈಯಕ್ತಿಕ ಜೀವನಕ್ಕೆ ತೊಂದರೆ ಆಗ್ತಾ ಇದೆ, ಹೆಣ್ಣು ಕೊಡೋರು ಅನುಮಾನದಿಂದ ನೋಡ್ತಿದ್ದಾರೆ ಅಂತ ಯುವ ನಟ ಪವನ್ ಶೌರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನ ತಿಂಗಳು ಮದುವೆಗೆ ತಯಾರಿ ನಡೆದಿತ್ತು, ಆದರೆ ಡ್ರಗ್ಸ್ ವಿಷಯ ಬಯಲಿಗೆ ಬರ್ತಿದ್ದಂತೆ ನನ್ನ ಅನುಮಾನದಿಂದ ನೋಡ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯ ಓಂ ಪ್ರಕಾಶ್ ರಾವ್ ಆಕ್ಷನ್ ಕಟ್ ಹೇಳ್ತಾ ಇರೋ 786 ಎಂಬ ಸಿನಿಮಾದಲ್ಲಿ ಪವನ್ ಅಭಿನಯಿಸ್ತಾ ಇದ್ದು, ಈ ಹಿಂದೆ ಹಾಲು ತುಪ್ಪ ಉಂಡುಬಾ ಗೂಳಿಹಟ್ಟಿ ಸಿನಿಮಾಗಳಲ್ಲಿ ನಾಯಕನಾಗಿ ಪವನ್ ಅಭಿನಯಿಸಿದ್ದಾರೆ. ಅಪ್ಕಮಿಂಗ್ ಹೀರೋಸು, ಅಪ್ಕಮಿಂಗ್ ಹೀರೋಯಿನ್ಸು ಇವ್ರುಗಳಿಂದನೇ ಸ್ಯಾಂಡಲ್ವುಡ್ಡಲ್ಲಿ ಡ್ರಗ್ಸು ಜಾಸ್ತಿ ಆಗ್ತಾ ಇರೋದು. ಇದು ಯಾವುದೇ ರೀತಿ ಫ್ಯಾಮಿಲಿಯವ್ರ ಯೋಚನೆ ಯಾವ ಥರ ಮಾಡ್ತಾರೆ? ಎಲ್ಲ ಆಗಿದೆ ಸರ್, ಮದುವೆ ಸೆಟ್ ಆಗೋ ಟೈಮು ಎಲ್ಲ ಮುಗಿದೋಗಿದೆ. ಬಟ್ ಮದುವೆ ಅಂತೂ ಕ್ಯಾನ್ಸಲ್ ಆಗಿಲ್ಲ, ಆಗೋದು ಇಲ್ಲ. ಬಟ್ ಭಯ ಅಂತ ಬರುತ್ತಲ್ವ ಯಾರಿಗೆ ಆದರೂ. ನಮ್ಮ ಇಂಡಸ್ಟ್ರಿ ಮರ್ಯಾದೆ ನಾವೇ ಕಳೆದಂಗಾಗುತ್ತೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ದಂಧೆ ಬಯಲಾದ ಬೆನ್ನಲ್ಲೇ ಸಿಸಿಬಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಗರದ ಕ್ಲಬ್ಗಳ ಮೇಲೆ ಮಿಂಚಿನಂತೆ ದಾಳಿ ಮಾಡ್ತಿದ್ದಾರೆ. ನಿನ್ನೆಯೂ ಬೆಂಗಳೂರಿನ 2 ಕ್ಲಬ್ಗಳ ಮೇಲೆ ಸಿಸಿಬಿ ದಾಳಿ ಮಾಡಿದೆ. ಇಂದಿರಾನಗರದ ಗೋಲ್ಡನ್ ಸ್ಟಾರ್, ಲಕ್ಷ್ಮಿ ರಿಕ್ರಿಯೇಷನ್ ಕ್ಲಬ್ ಮೇಲೆ ದಾಳಿ ನಡೆಸಿದ ಸಿಸಿಬಿ ಜೂಜಾಡುತ್ತಿದ್ದ 21 ಮಂದಿಯನ್ನ ಬಂಧಿಸಿದ್ದಾರೆ. ಕ್ಲಬ್ ಮಾಲೀಕ ಮಲಯಾಳಿ ಮುರುಳಿ ಸೇರಿದಂತೆ 21 ಮಂದಿಯನ್ನ ಬಂಧನ ಮಾಡಿದ್ದಾರೆ.
ರಾಜಧಾನಿ ಬೆಂಗಳೂರಿಗೆ ನಾನಾ ಮೂಲಗಳಿಂದ ಡ್ರಗ್ಸ್ ಬರ್ತಿದೆ. ಅದರಲ್ಲೂ ಕೊರಿಯರ್ನಲ್ಲಿ ದುಬಾರಿ ಡ್ರಗ್ಸ್ಗಳು ಬರ್ತಾ ಇದೆ. 14 ವರ್ಷದ ಬಾಲಕನ ಹೆಸರಲ್ಲಿ ಗಾಂಜಾ ಇದ್ದ ಪಾರ್ಸೆಲ್ ಉದ್ಯಮಿಯ ಪುತ್ರನಿಗೆ ಬಂದಿದೆ. ಈ ಪಾರ್ಸೆಲ್ ಕಂಡು ಒಮ್ಮೆಲೆ ಉದ್ಯಮಿ ಶಾಕ್ ಆಗಿಬಿಟ್ಟಿದ್ದಾರೆ. ಹಾಗೆ ಮಗನ ಹೆಸರಲ್ಲಿ ಬಂದ ಕೊರಿಯರ್ ನೋಡಿ ದಿಗ್ಭ್ರಮೆಗೊಂಡಿದ್ದಾರೆ. ಮಗನ ಹೆಸರಲ್ಲಿ ಗಾಂಜಾ ಕಳುಹಿಸಿದ ವ್ಯಕ್ತಿಯ ಬೆನ್ನು ಬಿದ್ದ ತಂದೆ ಸದಾಶಿವನಗರ ಪೊಲೀಸರಿಗೆ ಪಾರ್ಸೆಲ್ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ರು. ಈ ವೇಳೆ ಎಂಜಿ ರಸ್ತೆಯ ವ್ಯಕ್ತಿಯೊಬ್ಬರಿಂದ ಬಂದಿದ್ದ ಡ್ರಗ್ಸ್ ಕೊರಿಯರ್ ಬಂದಿದೆ ಅಂತ ಮಾಹಿತಿ ಲಭ್ಯವಾಗಿದೆ. ಕೊರಿಯರ್ ಕಚೇರಿಗೆ ಹೋಗಿ ಮಾಹಿತಿ ಕೇಳಿದ್ದಕ್ಕೆ ಗೌಪ್ಯ ಮಾಹಿತಿ ನೀಡಲಾಗುವುದಿಲ್ಲ ಅಂತ ಕೊರಿಯರ್ ಸಂಸ್ಥೆ ಹೇಳಿದೆ. ಸದ್ಯ ಸದಾಶಿವನಗರದ ಪೊಲೀಸರಿಂದ ಪಾರ್ಸೆಲ್ ಬಗ್ಗೆ ತನಿಖೆ ನಡೀತಾ ಇದೆ. ಕೇಂದ್ರ ಸರ್ಕಾರ ಅನ್ಲಾಕ್ 4.0 ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಸೆಪ್ಟೆಂಬರ್ 1ರಿಂದ ಇನ್ನಷ್ಟು ಲಾಕ್ಡೌನ್ ರಿಲೀಫ್ ಸಿಗಲಿದೆ. ಸೆಪ್ಟೆಂಬರ್ 7ರಿಂದ ದೇಶಾದ್ಯಂತ ಮೆಟ್ರೋ ಸಂಚಾರ ಆರಂಭವಾಗಲಿದೆ. ಬೆಂಗಳೂರಿನಲ್ಲೂ ಸೆಪ್ಟೆಂಬರ್ 7ರಿಂದ ಮೆಟ್ರೋ ರೈಲು ಸಂಚರಿಸಲಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಬಿಎಂಆರ್ಸಿಎಲ್ ಸಭೆ ಕೂಡ ನಡೆಯಲಿದೆ. ಸಭೆಯಲ್ಲಿ ನಮ್ಮ ಮೆಟ್ರೋ ಸಂಚಾರದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಒಂದು ಟ್ರಿಪ್ಗೆ ಎಷ್ಟು ಜನರಿಗೆ ಟಿಕೆಟ್ ನೀಡಬೇಕು, ಟ್ರಿಪ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಎಷ್ಟಿರಬೇಕು, ಪ್ರಯಾಣಿಕರ ಸುರಕ್ಷತೆಗೆ ಅಗತ್ಯ ಕ್ರಮಗಳು, ಈ ಎಲ್ಲಾ ಕ್ರಮಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಏನೋ ಸಾಮಾಜಿಕ ಅಂತರ, ಸ್ಯಾನಿಟೈಸೇಷನ್ ಮುಂತಾದವುಗಳ ಪಾಲನೆ, ಈ ಎಲ್ಲದರ ಜೊತೆಗೆ ಸಿಬ್ಬಂದಿಯ ಮತ್ತು ಪ್ರಯಾಣಿಕರ ಸುರಕ್ಷತೆಗೆ ಅಗತ್ಯ ಕ್ರಮಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಅನ್ಲಾಕ್ 4.0 ಮಾರ್ಗಸೂಚಿಯಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ರಿಲೀಫ್ ಕೊಟ್ಟಿದೆ. ಅನ್ಲಾಕ್ 4.0 ನಲ್ಲಿ ಆನ್ಲೈನ್ ಶಿಕ್ಷಣ ಮುಂದುವರಿಕೆಗೆ ಅವಕಾಶ ಕೊಡಲಾಗಿದೆ. ಸಾಂಸ್ಕೃತಿಕ, ಕ್ರೀಡೆ, ಮನೋರಂಜನೆ ಕಾರ್ಯಕ್ರಮಗಳಿಗೂ ಅವಕಾಶ ಕೊಡಲಾಗಿದೆ. ಆದರೆ ಕಾರ್ಯಕ್ರಮಗಳಲ್ಲಿ 100ಕ್ಕೂ ಹೆಚ್ಚು ಜನರು ಸೇರುವಂತಿಲ್ಲ ಅಂತ ನಿರ್ಬಂಧ ಹೇರಿದೆ. ಸೆಪ್ಟೆಂಬರ್ 21ರಿಂದ ಬಯಲು ರಂಗಮಂದಿರ ಓಪನ್ ಆಗಲಿದೆ. ಸೆಪ್ಟೆಂಬರ್ 21ರಿಂದ ಶಾಲೆಗೆ 50% ಸಿಬ್ಬಂದಿ ಬರಬಹುದು. 9ನೇ ತರಗತಿಯಿಂದ 12ನೇ ತರಗತಿಯವರೆಗಿನ ಮಕ್ಕಳು ಶಾಲೆಗೆ ಹೋಗಲು ಅವಕಾಶವನ್ನು ಕೊಡಲಾಗಿದೆ. ಇನ್ನು ಕೌಶಲ್ಯ ಕೇಂದ್ರಗಳು, ಐಟಿಐಗಳು, ಸರ್ಕಾರಿ ಸಂಸ್ಥೆಗಳು ಓಪನ್ ಆಗಲಿವೆ. ಮಾಸ್ಕ್ ಧರಿಸೋದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಅಂತ ಕಡ್ಡಾಯವಾಗಿ ಸೂಚನೆಯನ್ನ ಕೊಟ್ಟಿದೆ. ಅನ್ಲಾಕ್ 4.0 ಮಾರ್ಗಸೂಚಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ಸಂಚಾರಕ್ಕೆ ಅವಕಾಶವಿಲ್ಲ. ಸೆಪ್ಟೆಂಬರ್ 30ರವರೆಗೂ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಕಠಿಣ ಲಾಕ್ಡೌನ್ ಮುಂದುವರಿಯಲಿದೆ. ಚಿತ್ರಮಂದಿರ, ಈಜುಕೊಳಗಳು, ಆಡಿಟೋರಿಯಂ ಹಾಗೂ ಬಾರ್ಗಳನ್ನು ತೆರೆಯಲು ಅನುಮತಿ ಕೊಟ್ಟಿಲ್ಲ. ಶಾಲೆ, ಕಾಲೇಜು, ಕೋಚಿಂಗ್ ಕೇಂದ್ರಗಳನ್ನು ತೆರೆಯಲು ಸೆಪ್ಟೆಂಬರ್ 30ರವರೆಗೆ ಅನುಮತಿ ಇಲ್ಲ. ಸಿನಿಮಾ ಥಿಯೇಟರ್, ಮಲ್ಟಿಪ್ಲೆಕ್ಸ್, ಸ್ವಿಮ್ಮಿಂಗ್ ಪೂಲ್ ತೆರೆಯುವಂತಿಲ್ಲ. ಮನರಂಜನಾ ಪಾರ್ಕುಗಳಲ್ಲೂ ತೆರೆಯುವಂತಿಲ್ಲ. 65 ವರ್ಷ ಮೀರಿದ ಹಿರಿಯ ನಾಗರಿಕರು, ಗರ್ಭಿಣಿಯರು, 10 ವರ್ಷದೊಳಗಿನ ಮಕ್ಕಳು, ದೀರ್ಘಕಾಲೀನ ರೋಗಗಳಿಂದ ಬಳಲ್ತಾ ಇರುವಂತಹ ಮನೆಯಲ್ಲಿ ಇರೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಲಾಕ್ಡೌನ್ನಿಂದ 5 ತಿಂಗಳಿನಿಂದ ಬಂದ್ ಆಗಿದ್ದ ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೂ ಪಬ್ಗಳನ್ನು ತೆರೆಯಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಸೆಪ್ಟೆಂಬರ್ 1ರಿಂದ ತೆರೆಯಲು ಅಬಕಾರಿ ಇಲಾಖೆ ನಿರ್ಧರಿಸಿದ್ದು, ಈ ಬಗ್ಗೆ ನಾಳೆ ಅಧಿಕೃತವಾಗಿ ಆದೇಶ ಹೊರಬೀಳಲಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೂ ಪಬ್ನಲ್ಲಿ ಸೋಷಿಯಲ್ ಡಿಸ್ಟೆನ್ಸ್, ಸ್ಯಾನಿಟೈಸ್ ಕಡ್ಡಾಯವಾಗಿದೆ. ಜೊತೆಗೆ 50% ಗ್ರಾಹಕರಿಗೆ ಅವಕಾಶ ಕಲ್ಪಿಸಲು ಅಬಕಾರಿ ಇಲಾಖೆ ತೀರ್ಮಾನ ಮಾಡಿದೆ. ಇಷ್ಟು ದಿನ ಬಾರ್ಗಳಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಇದೀಗ ಬಾರ್ನಲ್ಲಿ ಕುಳಿತುಕೊಂಡು ಕುಡಿಯುವ ಅವಕಾಶವನ್ನು ಕಲ್ಪಿಸಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಮುಂದುವರೆದಿದ್ದು, ನಿನ್ನೆ 8,324 ಪ್ರಕರಣಗಳು ಪತ್ತೆಯಾಗಿವೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 3,27,076ಕ್ಕೆ ಏರಿಕೆಯಾಗಿದೆ. ಕೊರೋನಾ ಮಹಾಮಾರಿಗೆ ನಿನ್ನೆ 115 ಜನ ಮೃತಪಟ್ಟಿದ್ದು, ಈವರೆಗೆ ಒಟ್ಟು 5,483 ಜನ ಸೋಂಕಿಗೆ ಬಲಿಯಾಗಿದ್ದಾರೆ. 721 ಜನ ಇನ್ನೂ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ 2,993 ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 1,24,442ಕ್ಕೆ ಏರಿಕೆಯಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ 2,174 ಜನ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಈವರೆಗೆ ಒಟ್ಟು 85,215 ಜನ ಕೊರೋನಾದಿಂದ ಗುಣಮುಖರಾಗಿದ್ದು, ಬೆಂಗಳೂರಿನಲ್ಲಿ ಸದ್ಯಕ್ಕೆ 37,315 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ ನಿನ್ನೆ 25 ಜನ ಕೊರೋನಾಗೆ ಬಲಿಯಾಗಿದ್ದಾರೆ. ಒಟ್ಟು 133 ಜನ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಆರ್ಭಟ ಮುಂದುವರೆದಿದೆ. ಸೋಂಕಿತರ ಪತ್ತೆಗೆ ಬೆಂಗಳೂರಿನಲ್ಲಿ ಆಂಟಿಜೆನ್ ಟೆಸ್ಟ್ ಮಾಡಲಾಗ್ತಾ ಇದೆ. ಆಗಸ್ಟ್ 1ರಿಂದ ಆಗಸ್ಟ್ 27ರವರೆಗೆ ನಡೆಸಲಾದ ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆಯಲ್ಲಿ 12,397 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದೆ. ಪಾಲಿಕೆಯಿಂದ ಈ ಅವಧಿಯಲ್ಲಿ 198 ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಒಟ್ಟು 1,27,035 ಪ್ರಕರಣಗಳು ಪತ್ತೆಯಾಗಿದೆ. ಒಟ್ಟಾರೆ ಕಳೆದ 27 ದಿನಗಳಲ್ಲಿ ಒಟ್ಟು 3,45,589 ಮಂದಿಯ ಗಂಟಲು ದ್ರವವನ್ನ ಪರೀಕ್ಷೆಗೆ ಕಳುಹಿಸಲಾಗಿದೆ.
ಇನ್ನು ಬೆಂಗಳೂರಿನಲ್ಲಿ ಕಳೆದ 172 ದಿನಗಳಲ್ಲಿ ಒಟ್ಟು 8,16,101 ಮಂದಿಗೆ ಕೊರೋನಾ ಸೋಂಕು ಪರೀಕ್ಷೆಗೆ ಒಳಪಡಿಸಿದ್ದು ಒಟ್ಟು 1,24,442 ಮಂದಿಗೆ ಸೋಂಕಿಗೆ ತುತ್ತಾಗಿದ್ದಾರೆ. ಪಾಲಿಕೆಯ 8 ವಲಯಗಳ ಪೈಕಿ ಅತಿ ಹೆಚ್ಚು ಪೂರ್ವ ವಲಯದಲ್ಲಿ 3,418 ಕಂಟೈನ್ಮೆಂಟ್ ಸ್ಥಳಗಳಿವೆ. ಅತಿ ಕಡಿಮೆ 944 ಝೋನ್ಗಳು ಯಲಹಂಕ ವಲಯದಲ್ಲಿವೆ. ಪ್ಲಾಸ್ಮಾ ದಾನ ಮಾಡಿ ಜೀವ ಉಳಿಸಿ ಅಂತ ಕೆಎಸ್ಆರ್ಪಿ ಸಿಬ್ಬಂದಿ ಸೈಕಲ್ ಜಾಥಾ ನಡೆಸಿದ್ರು. ಕೆಎಸ್ಆರ್ಪಿ ಎಡಿಜಿಪಿ ಅಲೋಕ್ ಕುಮಾರ್ ನೇತೃತ್ವದಲ್ಲಿ ಸೈಕಲ್ ಜಾಥಾ ನಡೆಯಿತು. ಸೈಕಲ್ ಜಾಥಾಗೆ ಡಿಜಿ ಐಜಿಪಿ ಪ್ರವೀಣ್ ಸೂದ್ ಚಾಲನೆಯನ್ನ ಕೊಟ್ಟರು. ಅಶೋಕ್ ನಗರ ಎಂಜಿ ರಸ್ತೆ ವಿಧಾನಸೌಧ ಮೂಲಕ 11 ಕಿಲೋಮೀಟರ್ ಸೈಕಲ್ ಜಾಥಾ ನಡೆಯಿತು. ಜಾಥಾದಲ್ಲಿ ನೂರಾರು ಪೊಲೀಸ್ ಪೇದೆಗಳು ಅಧಿಕಾರಿಗಳು ಭಾಗಿಯಾಗಿದ್ದರು. ಈ ವೇಳೆ ಕೊರೋನಾ ಗೆದ್ದವರು ಪ್ಲಾಸ್ಮಾ ದಾನ ಮಾಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಇನ್ನು ಜಾಥಾದಲ್ಲಿ ಐಪಿಎಸ್ ಅಧಿಕಾರಿಗಳಾದ ಅಲೋಕ್ ಕುಮಾರ್, ಗಿರೀಶ್ ಹಾಗೂ ಅಜಯ್ ಹಿಲೋರಿ ಭಾಗಿಯಾಗಿದ್ದರು. ನಾವು ಫ್ರಂಟ್ ಲೈನ್ ವಾರಿಯರ್ಸ್ ಏನಿದ್ದಾರೆ, ಈ ಫಸ್ಟ್ ವೀರಭದ್ರಯ್ಯ ಕೊಟ್ಟಿದ್ದಾನೆ ಅಥವಾ ನರೇಶ್ ಕುಮಾರ್ ಕೊಟ್ಟಿದ್ದಾನೆ, ಮಾರುತಿ ನಾಯಕ್ ಕೊಟ್ಟಿದ್ರು, ಇದು ಫಸ್ಟ್ ಇವರೇ ಕೊಟ್ಟಿದ್ರು. ಅವ್ರು ನಮ್ಗೆ ಯಾರು ಕೆಲವು ಡಾಕ್ಟರ್ಸ್ಗೆ ಆ ಟೈಮ್ ಈ ಸೋಂಕು ಆಗಿತ್ತು, ಅವ್ರಿಗೆ ಇದು ಪ್ಲಾಸ್ಮಾ ದಾನ ಮಾಡಿದ್ರು. ನಮ್ಮ ಸಿಬ್ಬಂದಿ ಅವರು ಪ್ಲಾಸ್ಮಾ ದಾನ ಮಾಡಿದ್ದಾರೆ. ಈ ರೀತಿ ಮೊದಲೇ ನಮ್ಮ ಪೊಲೀಸ್ನವರು ಮತ್ತು ಪೊಲೀಸ್ನವರದು ಅವರದು ಕುಟುಂಬದವರು ಫಸ್ಟ್ ಅವರು, ಸೆಕೆಂಡ್ ಏನಿದೆ ಅವರು ಡಾಕ್ಟರ್ಸ್ ಏನಿದ್ದಾರೆ, ಅವರು ಫ್ರಂಟ್ ಲೈನ್ ವಾರಿಯರ್ಸ್ ಯಾರು ಯಾವಾಗ ಕೋವಿಡ್ ಸೇವೆ ಮಾಡುವಾಗ ಯಾರಿಗೆ ಸೋಂಕು ಹತ್ತಿದೆ ಅವ್ರಿಗೆ ನಾವು ಮಾಡೋಣ. ಮತ್ತೆ ಥರ್ಡ್ ಏನಿದೆ ಅದು ಅಂಡರ್ ಪ್ರಿವಿಲೇಜ್ ಏನಿದ್ದಾರೆ ಅವ್ರಿಗೆ ನಾವು ಕೊಡೋಣ. ಇಷ್ಟೇ 3 ನಾವು ಕ್ಲಾಸ್ ಕ್ಯಾಟಗರಿ. ಮಾಜಿ ಶಾಸಕ ಮುನಿರತ್ನಗೆ ಕೋವಿಡ್ ಪಾಸಿಟಿವ್ ದೃಢಪಟ್ಟಿದೆ. ಟ್ವಿಟರ್ ಮೂಲಕ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಮುನಿರತ್ನ, ಕೊರೋನಾ ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದಿದೆ, ಕ್ಷೇಮವಾಗಿ ಬಂದ್ರೆ ನಿಮ್ಮ ಸೇವೆ ಮಾಡ್ತೀನಿ, ಇಲ್ಲದಿದ್ರೆ ನನ್ನನ್ನು ಕ್ಷಮಿಸಿ ಬಿಡಿ ಅಂತ ಟ್ವೀಟ್ ಮಾಡಿದ್ದಾರೆ. ಕೊರೋನಾ ಲಾಕ್ಡೌನ್ನಿಂದ ಜನರಲ್ಲಿ ಒಂಟಿತನ ಹೆಚ್ಚಾಗ್ತಿದೆಯಂತೆ. ಒಂಟಿತನ ಕಳೆಯೋಕೆ ಕೆಲವರು ಸಾಕು ಪ್ರಾಣಿಗಳ ಮೊರೆ ಹೋಗ್ತಿದ್ದಾರೆ. ಬೆಂಗಳೂರಿನ ಮಂದಿ ನಾಯಿ ಮರಿಗಳ ಜೊತೆ ಕಾಲ ಕಳೀತಾ ಇದ್ದಾರಂತೆ. ಇದಕ್ಕಾಗಿ ನಾಯಿ ಮರಿಗಳನ್ನ ಕೊಂಡುಕೊಳ್ತಿದ್ದಾರಂತೆ. ಇನ್ನು ವೈದ್ಯರು ಸಹ ಒಂಟಿತನ ಕಳೆಯೋಕೆ ಪ್ರಾಣಿಗಳೇ ಬೆಸ್ಟ್ ಅಂತ ಹೇಳಿದ್ದಾರಂತೆ. ಬೆಂಗಳೂರಿನ ರಸ್ತೆಗಳ ಸ್ವಚ್ಛತೆಗೆ ಬಿಬಿಎಂಪಿ ಹಂತ ಹಂತವಾಗಿ ಕ್ರಮ ತೆಗೆದುಕೊಳ್ತಾ ಇದೆ. ರಸ್ತೆಗಳ ಸ್ವಚ್ಛತೆಗೆ ಬಳಕೆಯಾಗಬೇಕಿದ್ದ ಯಂತ್ರಗಳು ಸಮರ್ಪಕವಾಗಿ ಬಳಕೆಯಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳ ಸ್ವಚ್ಛತೆಯ ಜವಾಬ್ದಾರಿಯನ್ನ ಇನ್ಮುಂದೆ ರಸ್ತೆ ಮೂಲಭೂತ ಸೌಕರ್ಯ ಶಾಖೆಗೆ ವರ್ಗಾವಣೆ ಮಾಡಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬೈಕ್ ವೀಲಿಂಗ್ ಮಾಡುತ್ತಿದ್ದ ಪುಂಡರನ್ನ ಪೊಲೀಸರು ಬಂಧಿಸಿದ್ದಾರೆ. ಹೆಬ್ಬಾಳ ಸುತ್ತಮುತ್ತ ವೀಲಿಂಗ್ ಮಾಡುತ್ತಿದ್ದ ಮತ್ತಿಕೆರೆ ನಿವಾಸಿ ಸಮೀರ್ ಚಾಂದ್ ಬಾಷಾನನ್ನ ಅರೆಸ್ಟ್ ಮಾಡಿದ್ದಾರೆ. ದಾರಿ ತಪ್ಪಿ ಕಾಡಿನಿಂದ ನಾಡಿಗೆ ಬಂದಿದ್ದ ಜಿಂಕೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ರಕ್ಷಿಸಿ ಪುನಃ ಕಾಡಿಗೆ ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಗೆ ನಟಿ ಅಮೂಲ್ಯ ಪತಿ ಜಗದೀಶ್ ಹಾಗೂ ಸ್ಥಳೀಯರು ಸಾಥ್ ನೀಡಿದ್ರು. ರಾಜರಾಜೇಶ್ವರಿ ನಗರದ ಕೃಷ್ಣ ಗಾರ್ಡನ್ ಬಳಿ ಜಿಂಕೆಯನ್ನ ರಕ್ಷಣೆ ಮಾಡಿದ್ದಾರೆ. ರೋಲ್ ಆನ್ ರೋಲ್ ಆಫ್ ರೈಲಿಗೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಹಾಗೂ ಸಿಎಂ ಬಿಎಸ್ವೈ ಚಾಲನೆ ನೀಡಿದರು. ಸರಕು ತುಂಬಿದ ಟ್ರಕ್ ಅಥವಾ ಲಾರಿಗಳ ಸಾಗಣೆಯ ಪ್ರಾಯೋಗಿಕ ರೈಲ್ವೆ ಸೇವೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ವರ್ಚುವಲ್ ಮೂಲಕ ಚಾಲನೆ ನೀಡಲಾಯಿತು. ಸೈನಿಕರ ಹೆಸರಿನಲ್ಲಿ ಮೋಸದ ಜಾಲ ಹೆಚ್ಚಾಗ್ತಿದೆ. ವಸ್ತು ಖರೀದಿ ಹೆಸರಿನಲ್ಲಿ ಆನ್ಲೈನ್ ಮೂಲಕ ಮೋಸ ಮಾಡೋದನ್ನ ವಿಡಿಯೋ ಮಾಡಿ ಯುವಕ ಬಹಿರಂಗಪಡಿಸಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ರಾಗಿ ಕಣಜ ಎಂದೇ ಖ್ಯಾತಿ ಗಳಿಸಿದೆ. ಮಳೆ ಆಧಾರಿತ ಕೃಷಿ ನೆಚ್ಚಿಕೊಂಡಿರುವ ಇಲ್ಲಿನ ರೈತರು ರಾಗಿಯನ್ನ ಪ್ರಧಾನವಾಗಿ ಬೆಳೀತಾರೆ. ಆದರೆ ಈ ಬಾರಿ ರೈತನಿಗೆ ಮಳೆರಾಯ ಕೈ ಕೊಡುವ ಲಕ್ಷಣ ತೋರಿಸ್ತಾ ಇದೆ. ಇನ್ನೊಂದು ವಾರದಲ್ಲಿ ಮಳೆಯಾಗದಿದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತೆ. ಬಿಬಿಎಂಪಿಯಿಂದ ಕೊಡಮಾಡುವ ಈ ವರ್ಷದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಗೆ ಅರ್ಹ ಸಾಧಕರ ಆಯ್ಕೆ ನಾಳೆ ನಡೆಯಲಿದೆ. ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಈ ಬಾರಿ ಸೆಪ್ಟೆಂಬರ್ 2ರಂದು ಸರಳ ಹಾಗೂ ಸಾಂಪ್ರದಾಯಿಕವಾಗಿ ಕೆಂಪೇಗೌಡ ಜಯಂತಿ ಆಚರಣೆ ಹಾಗೂ 20 ಮಂದಿ ಕೊರೋನಾ ವಾರಿಯರ್ಗಳಿಗೆ ಮಾತ್ರ ಕೆಂಪೇಗೌಡ ಪ್ರಶಸ್ತಿ ನೀಡಲು ಬಿಬಿಎಂಪಿ ನಿರ್ಧಾರ ಮಾಡಿದೆ. ಕಬ್ಬನ್ ಪಾರ್ಕ್ನಲ್ಲಿ ವಾಹನ ಸಂಚರಿಸಲು ನಿಷೇಧಿಸುವಂತೆ ಆಗ್ರಹಿಸಿ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ನಿಂದ ಪ್ರತಿಭಟನೆ ಮಾಡಲಾಯಿತು. ವಾಹನಗಳಿಂದ ಕಬ್ಬನ್ ಪಾರ್ಕ್ ಮಲಿನವಾಗ್ತಾ ಇದೆ ಅಂತ ಪ್ರತಿಭಟಿಸಲಾಯಿತು. ಪ್ರತಿಭಟನೆಯಲ್ಲಿ ಬಿಬಿಎಂಪಿ ಸದಸ್ಯ ವಸಂತಕುಮಾರ್ ಭಾಗಿಯಾಗಿದ್ದರು.
ಕನ್ನಡದಲ್ಲೂ ಒಂದಷ್ಟು ಹೊಸಬರ ಸಿನಿಮಾಗಳು ಸುದ್ದಿ ಮಾಡ್ತಿವೆ. ಅದಕ್ಕೆ ಹೊಸ ಸೇರ್ಪಡೆ ಕನಸು ಮಾರಾಟಕ್ಕಿದೆ. ಸಂಪೂರ್ಣ ಹೊಸಬರೇ ಕೂಡಿ ಈ ಸಿನಿಮಾ ಮಾಡಿದ್ದಾರೆ. ಹೊಸತನವನ್ನ ಹೊತ್ತು ತಂದಿದ್ದಾರೆ. ಅದು ಬಿಡುಗಡೆಯಾಗಿರೋ ಟೀಸರ್ನಲ್ಲಿ ಕೂಡ ಎದ್ದು ಕಾಣಿಸುತ್ತಿದೆ. ಪ್ರಜ್ನೇಶ್ ಶೆಟ್ಟಿ ಈ ಚಿತ್ರದ ನಾಯಕ ನಟನಾಗಿ ನಟಿಸಿದ್ದು, ಸ್ಮಿತೇಶ್ ಬಾರಿಯಾ ಆಕ್ಷನ್ ಕಟ್ ಹೇಳಿದ್ದಾರೆ. ಕಬ್ಜಾ ಸ್ಯಾಂಡಲ್ವುಡ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ 8 ಭಾಷೆಗಳಲ್ಲಿ ರೆಡಿಯಾಗ್ತಾ ಇರೋ ಸಿನಿಮಾ ಇದು. ಇಂತಹ ಈ ಸಿನಿಮಾದ ಚಿತ್ರೀಕರಣ 50% ಮುಕ್ತಾಯಗೊಂಡಿದೆ. ಕೊರೋನಾ ಕಾರಣದಿಂದ ಬ್ರೇಕ್ ತೆಗೆದುಕೊಂಡಿದ್ದ ಚಿತ್ರತಂಡ ಶೀಘ್ರದಲ್ಲಿಯೇ ಶೂಟಿಂಗಿಗೆ ಎಂಟ್ರಿ ಕೊಡಲು ಸಜ್ಜಾಗಿದೆ. ಇವಿಷ್ಟು ಈ ಹೊತ್ತಿನ ಬೆಂಗಳೂರು ಎಕ್ಸ್‌ಪ್ರೆಸ್ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.